ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗಂಗೆಯ ಮಹಿಮೆಯನ್ನು ಕುರಿತು ಸಿದ್ಧನಿಗೂ ಶಿಲವೃತ್ತಿಗೂ ನಡೆದ ಸಂವಾದಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 65ನೇ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ ಅಂದರೆ ಇಲ್ಲಿ ಕಥೆಯನ್ನು ಹೇಳುತ್ತಿರುವಂತಹ ವೈಶಂಪಾಯನರು ಹೇಳುತ್ತಿದ್ದಾರೆ, ಭೀಷ್ಮನಾದರೂ ಅರ್ಜುನನ ಬಾಣದಿಂದ ನೊಂದು ಶರತಲ್ಪದಲ್ಲಿ ಮಲಗಿರುವನು. ಅವನು ಬುದ್ಧಿಯಲ್ಲಿ ಬೃಹಸ್ಪತಿಗೂ, ತಾಳ್ಮೆಯಲ್ಲಿ ಬ್ರಹ್ಮದೇವನಿಗೂ, ಪರಾಕ್ರಮದಲ್ಲಿ ಇಂದ್ರನಿಗೂ, ತೇಜಸ್ಸಿನಲ್ಲಿ ಸೂರ್ಯನಿಗೂ ಸಮಾನನು. ತನ್ನ ಮರಣಕಾಲವನ್ನು ನಿರೀಕ್ಷಿಸುತ್ತಾ ಮಲಗಿದ್ದ ಆತನಲ್ಲಿ ಯುಧಿಷ್ಠಿರನು ತನ್ನ ಸಹೋದರರೊಡನೆ ಧರ್ಮಸೂಕ್ಷ್ಮಗಳನ್ನು ತಿರುಗಿ ಪ್ರಶ್ನೆ ಮಾಡತೊಡಗಿದನು. ಇದೇ ಸಮಯದಲ್ಲಿ ಭೀಷ್ಮನನ್ನು ನೋಡುವುದಕ್ಕಾಗಿ ಅತ್ರಿ, ವಸಿಷ್ಠ, ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗೀರಸ್ಸು, ಗೌತಮನು, ಅಗಸ್ತ್ಯನು, ಸುಮತಿ, ವಿಶ್ವಾಮಿತ್ರನು, ಸ್ಥೂಲಶಿರಸ್ಸು, ಸಂವರ್ತನು, ಪ್ರಮತಿ, ದಮನು, ಬೃಹಸ್ಪತಿ, ಉಶನಸ್ಸು, ವ್ಯಾಸನು, ಚ್ಯವನನು, ಕಾಶ್ಯಪನು, ಧ್ರುವನು, ದೂರ್ವಾಸಸ್ಸು, ಜಮದಗ್ನಿ, ಮಾರ್ಕಂಡೇಯನು, ಗಾಲವ, ಭರದ್ವಾಜರು, ರೈಭ್ಯ, ಯುವಕ್ರೀತ, ತ್ರಿತರು, ಸ್ಥೂಲಾಕ್ಷ, ಶಬಲಾಕ್ಷರು, ಕಣ್ವನು, ಮೇಧಾತಿಥಿ, ಕೃಷನು, ನಾರದ ಪರ್ವತರು, ಸುಧನ್ಮನು, ನಿತಂಭು, ಏಕತನು, ಭುವನನು, ಧೌಮ್ಯನು, ಶತಾನಂದನು, ಅಕೃತವ್ರಣನು, ಪರಾಶರನು, ಕಚನು ಮೊದಲಾದವರೆಲ್ಲರೂ ಬಂದು ಸೇರಿದರು. ಯುಧಿಷ್ಠಿರನು ಅವರೆಲ್ಲರನ್ನೂ ಆದರಿಸಿ ಸತ್ಕರಿಸಿದನು. ಎಲ್ಲರೂ ಆ ಭೀಷ್ಮನ ಸುತ್ತಲೂ ಸುಖಾಸೀನರಾಗಿ ಆ ಭೀಷ್ಮನ ಪ್ರಭಾವವನ್ನೇ ಕೊಂಡಾಡುತ್ತಿದ್ದರು. ಆ ಮಹರ್ಷಿಗಳಿಗೆ ತನ್ನ ವಿಷಯದಲ್ಲಿ ಇರುವ ಅಭಿಪ್ರಾಯವನ್ನು ಕೇಳಿ ಭೀಷ್ಮನು ಪರಮಸಂತುಷ್ಟನಾಗಿ ಆ ಶರತಲ್ಪದಲ್ಲಿ ಇದ್ದಾಗಲೂ ತಾನು ಸ್ವರ್ಗದಲ್ಲಿ ಇದ್ದಂತೆಯೇ ತಿಳಿದುಕೊಂಡನು. ಋಷಿಗಳೆಲ್ಲರೂ ಭೀಷ್ಮನನ್ನು ನೋಡಿಕೊಂಡು ಅವನ ಮತ್ತು ಪಾಂಡವರ ಅನುಮತಿಯನ್ನು ಪಡೆದು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಅದೃಶ್ಯರಾಗಿ ಬಿಟ್ಟರು. ಅವರು ಅದೃಶ್ಯರಾದ ಮೇಲೆಯೂ ಪಾಂಡವರು ಅವರನ್ನು ಉದ್ದೇಶಿಸಿ ಬಾರಿ ಬಾರಿಗೂ ನಮಸ್ಕರಿಸುತ್ತಾ ಜಯ ಶಬ್ದಗಳಿಂದ ಸ್ತುತಿಸುತ್ತಿದ್ದರು. ಆ ಋಷಿಗಳ ಪ್ರಭಾವವನ್ನು ನೋಡಿ ಪಾಂಡವರು ವಿಸ್ಮಿತರಾಗಿ ಭೀಷ್ಮನನ್ನು ಉಪಚರಿಸುತ್ತಾ ಆ ಮಹರ್ಷಿಗಳ ಭಾಗ್ಯವನ್ನು, ಅಸಾಧಾರಣ ಮಹಿಮೆಯನ್ನು ಕುರಿತು ಭೀಷ್ಮನೊಡನೆ ಸಂಭಾಷಿಸುತ್ತಿದ್ದರು. ಆಮೇಲೆ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಪಿತಾಮಹ, ಲೋಕದಲ್ಲಿ ಅತ್ಯಂತ ಪುಣ್ಯತಮಗಳೆನಿಸಿದ ದೇಶಗಳು ಯಾವುವು, ಜನಪದಗಳು ಯಾವುವು, ಆಶ್ರಮಗಳಾವುವು, ಪರ್ವತಗಳಾವುವು, ನದಿಗಳಾವುವು ಎನ್ನಲು ಭೀಷ್ಮನು ಹೇಳತೊಡಗಿದನು. ಯುಧಿಷ್ಠಿರ, ಈ ವಿಷಯದಲ್ಲಿಯೂ ಹಿಂದೆ ಒಬ್ಬ ಉಂಚವೃತ್ತಿ ಬ್ರಾಹ್ಮಣನಿಗೂ ಒಬ್ಬ ಸಿದ್ಧನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಒಬ್ಬನೊಬ್ಬನು ಅನೇಕಾವೃತ್ತಿ ಭೂಸಂಚಾರ ಮಾಡುತ್ತಾ ಉಂಚವೃತ್ತಿ ಮಾಡತಕ್ಕ ಒಬ್ಬ ಗೃಹಸ್ಥನ ಮನೆಗೆ ಹೋದನು. ಆ ಉಂಚವೃತ್ತಿ ಬ್ರಾಹ್ಮಣನು ವಿದ್ಯುಕ್ತವಾಗಿ ಆ ಅಭ್ಯಾಗತನನ್ನು ಅರ್ಜಿಸಿದನು. ಆ ರಾತ್ರಿ ಆ ಅತಿಥಿಯು ಅಲ್ಲಿಯೇ ಸುಖದಿಂದ ತಂಗಿದನು. ಬೆಳಗ್ಗೆ ಎದ್ದೊಡನೆ ಉಂಚವೃತ್ತಿಯು ತನ್ನ ಆಹ್ನಿಕಗಳನ್ನು ಮುಗಿಸಿಕೊಂಡು ಆ ಅತಿಥಿಗೆ ಬೇಕಾದ ಸತ್ಕಾರಗಳನ್ನು ನಡೆಸಿದನು. ಆಮೇಲೆ ಇಬ್ಬರು ವೇದ ವಿಚಾರಗಳನ್ನು ಕುರಿತು ಸಂಭಾಷಣೆ ಮಾಡುತ್ತಾ ಸುಖವಾಗಿ ಕುಳಿತಿದ್ದರು. ಆ ಉಂಚವೃತ್ತಿಯು ಈ ನಡುವೆ ಆ ಸಿದ್ಧನನ್ನು ಕುರಿತು, ನೀನು ಈಗ ಕೇಳುವ ಪ್ರಶ್ನೆಯನ್ನೇ ಕೇಳಲಾರಂಭಿಸಿ, ಓ ಮಹಾತ್ಮ, ನೀನು ಎಷ್ಟೋ ಸಾರಿ ಭೂಸಂಚಾರ ಮಾಡಿರತಕ್ಕವನು. ದೇಶ, ಜನಪದ, ಆಶ್ರಮ, ಪರ್ವತ, ನದಿ ಮೊದಲಾದವುಗಳಲ್ಲಿ ಎಲ್ಲಕ್ಕಿಂತಲೂ ಅಧಿಕ ಪುಣ್ಯಕರಗಳಾವುವು ಯಾವುದು ಎಂಬುದನ್ನು ನನಗೆ ತಿಳಿಸಬೇಕು ಎನ್ನುತ್ತಾನೆ. ಅದಕ್ಕೆ ಆ ಸಿದ್ಧನು ಅವನ ಪ್ರಶ್ನೆಗೆ ಒಂದೇ ಮಾತಿನಲ್ಲಿ ಉತ್ತರವನ್ನು ಹೇಳುತ್ತಾ, ಓ ಬ್ರಾಹ್ಮಣ, ಭಾಗೀರಥಿ ನದಿಯು ಯಾವುದನ್ನು ಸ್ಪರ್ಶಿಸಿಕೊಂಡು ಪ್ರವಹಿಸುವುದೋ ಆ ದೇಶಗಳು, ಆ ಜನಪದಗಳು, ಆ ಆಶ್ರಮಗಳು, ಆ ಪರ್ವತಗಳು ಇವೆಲ್ಲವೂ ಪವಿತ್ರತಮಗಳೇ. ಯಜ್ಞ, ದಾನ, ಬ್ರಹ್ಮಚರ್ಯ, ತಪಸ್ಸು ಇವುಗಳಿಗೆ ಯಾವುದರಿಂದಲೂ ಮನುಷ್ಯನಿಗೆ ಈ ಗಂಗಾತೀರ್ಥ ಸಂಬಂಧದಿಂದ ಉಂಟಾಗುವ ಸದ್ಗತಿಯು ಉಂಟಾಗಲಾರದು. ಯಾವನ ಶರೀರವು ಗಂಗಾತೀರ್ಥದ ಸ್ಪರ್ಶವನ್ನು ಹೊಂದಿರುವುದೋ ಅವನಿಗೆ ತಿರುಗಿ ಸ್ವರ್ಗದಿಂದ ಚ್ಯುತಿ ಇರುವುದಿಲ್ಲ. ಗಂಗಾತೀರ್ಥದಲ್ಲಿಯೇ ಸಮಸ್ತ ಕಾರ್ಯಗಳನ್ನು ನಡೆಸತಕ್ಕವರು ಭೂಮಿಯನ್ನು ಬಿಟ್ಟ ಮೇಲೆ ಸ್ವರ್ಗದಲ್ಲಿಯೇ ನೆಲೆಸುವರು. ಪೂರ್ವ ವಯಸ್ಸಿನಲ್ಲಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದವರು ಆಮೇಲೆ ಗಂಗಾ ಸ್ನಾನ ಮಾಡಿ ಬಂದರೆ ಪಾಪ ವಿಮುಕ್ತರಾಗಿ ಉತ್ತಮ ಗತಿಯನ್ನು ಹೊಂದುವರು. ಗಂಗಾ ಯಮುನಾ ಸಂಗಮ ಸ್ಥಳದಲ್ಲಿ ದೇಹತ್ಯಾಗ ಮಾಡುವುದರಿಂದ ಎಂತಹ ಪಾಪಗಳನ್ನು ಮಾಡಿದವರು ಶುದ್ಧರಾಗುವರು. ನೂರಾರು ಯಾಗಗಳಿಂದಲೂ ಕೂಡ ಒಂದಾವರ್ತಿ ಗಂಗಾ ಸ್ನಾನದಿಂದ ಉಂಟಾಗತಕ್ಕ ಪುಣ್ಯ ವಿಶೇಷವು ಬರಲಾರದು. ಮನುಷ್ಯನ ದೇಹದ ಅಸ್ಥಿಗಳು ಗಂಗಾ ತೀರದಲ್ಲಿ ಎಷ್ಟು ದಿನಗಳವರೆಗೆ ಇರುವವೋ ಅಷ್ಟು ಸಹಸ್ರ ವರ್ಷಗಳು ಅವನು ಸ್ವರ್ಗಲೋಕದಲ್ಲಿ ಗೌರವಿಸಲ್ಪಡುವನು.
ಸೂರ್ಯನು ತಮಸ್ಸನ್ನು ನೀಗಿಸಿ ಬೆಳಗುವಂತೆ ಮನುಷ್ಯನು ಗಂಗಾ ಸ್ನಾನದಿಂದ ಸಮಸ್ತ ಪಾಪವನ್ನು ನೀಗಿ ಬೆಳಗುವನು. ಗಂಗಾತೀರ್ಥದ ಸಂಬಂಧವಿಲ್ಲದ ದೇಶಗಳು ಚಂದ್ರನಿಲ್ಲದ ರಾತ್ರಿಯಂತೆಯೂ ಪುಷ್ಪವಿಲ್ಲದ ಮರಗಳಂತೆಯೂ ಶೋಭಿಸಲಾರವು. ಗಂಗೆಯಿಲ್ಲದ ಪ್ರದೇಶವು ಧರ್ಮಜ್ಞಾನವಿಲ್ಲದ ವರ್ಣಾಶ್ರಮಗಳಂತೆಯೂ ಸೋಮರಸವಿಲ್ಲದ ಯಜ್ಞಗಳಂತೆಯೂ ಶೋಭಿಸಲಾರವು. ಸೂರ್ಯರಹಿತವಾದ ಆಕಾಶದಂತೆಯೂ ಪರ್ವತವಿಲ್ಲದ ಭೂಮಿಯಂತೆಯೂ ವಾಯುವಿಲ್ಲದ ಆಕಾಶದಂತೆಯೂ ಗಂಗೆಯಿಲ್ಲದ ದಿಕ್ಕುಗಳು ದೇಶಗಳು ಶೋಭಿಸಲಾರವು. ಪವಿತ್ರವಾದ ಗಂಗಾಜಲದಿಂದ ತರ್ಪಿಸಲ್ಪಟ್ಟ ಪ್ರಾಣಿಗಳಿಗೆ ಸಂಪೂರ್ಣ ತೃಪ್ತಿಯುಂಟಾಗುವುದು. ದೇವ ಋಷಿ ಪಿತೃಗಳು ಪ್ರೇತಗಳು ಗಂಗಾಜಲದಿಂದ ತರ್ಪಿಸಲ್ಪಟ್ಟಾಗ ವಿಶೇಷ ತೃಪ್ತಿಯನ್ನು ಹೊಂದುವವು. ಸೂರ್ಯಪುಟದಿಂದ ಕಾವೇರಿ ಗಂಗಾಜಲವನ್ನು ಪಾನ ಮಾಡಿದವರು ಬರೀ ಯವಧಾನ್ಯವನ್ನೇ ಆಹಾರವಾಗಿ ಉಳ್ಳ ಪಶುವಿನ ಗೋಮಯದಲ್ಲಿ ಸಿಕ್ಕುವ ಒಂದು ಯವಧಾನ್ಯವನ್ನು ತಿಂದ ಪುಣ್ಯಕ್ಕಿಂತಲೂ ಅಧಿಕ ಪುಣ್ಯವನ್ನು ಹೊಂದುವನು. ಸಹಸ್ರ ಚಾಂದ್ರಾಯಣಗಳಿಂದ ದೇಹಶುದ್ಧಿ ಮಾಡಿಕೊಳ್ಳುವುದಕ್ಕಿಂತಲೂ ಒಂದಾವರ್ತಿ ಗಂಗಾತೀರ್ಥವನ್ನು ಪಾನ ಮಾಡುವುದು ಮೇಲೆನಿಸುವುದು. ಒಂದೇ ಕಾಲಿಂದ ನಿಂತು ಸಹಸ್ರ ಯುಗಗಳವರೆಗೆ ತಪಸ್ಸು ಮಾಡಿದವನೂ ಕೂಡ 1 ತಿಂಗಳು ಸ್ನಾನ ಮಾಡಿದವನಿಗೆ ಈಡಾಗುವನೋ ಈಡಾಗಲಾರನೋ. 10,000 ಯುಗಗಳವರೆಗೆ ತಲೆ ಕೆಳಗಾಗಿ ತಪಸ್ಸು ಮಾಡತಕ್ಕವನಿಗಿಂತಲೂ ಗಂಗಾ ತೀರದಲ್ಲಿ ವಾಸ ಮಾಡುತ್ತಾ ಯಥೇಚ್ಛವಾಗಿ ಆ ತೀರ್ಥವನ್ನು ಸೇವಿಸತಕ್ಕವನು ಮೇಲೆನಿಸುವನು. ಗಂಗೆಯಲ್ಲಿ ಸ್ನಾನ ಮಾಡಿದವನ ಪಾಪಗಳು ಅಗ್ನಿಯಲ್ಲಿ ಬಿದ್ದ ತೂಲ ರಾಶಿಯಂತೆ ದಗ್ಧವಾಗುವವು. ಚಿಂತಾಕುಲನಾಗಿ ಮನಸ್ಸು ಕೆಟ್ಟವನಿಗೆ ಗಂಗಾಯಾತ್ರೆಗಿಂತಲೂ ಮೇಲಾದ ಪರಿಹಾರವು ಬೇರೊಂದಿಲ್ಲ. ಗರುಡ ದರ್ಶನದಿಂದ ಸರ್ಪಗಳು ವಿಷಹೀನವಾಗುವಂತೆ ಗಂಗಾ ದರ್ಶನದಿಂದಲೇ ಮನುಷ್ಯನ ಪಾಪವೆಲ್ಲ ಅಡಗಿ ಹೋಗುವವು. ಪ್ರತಿಷ್ಠೆಯಿಲ್ಲದವನಿಗೆ ಪ್ರತಿಷ್ಠೆಯು, ಧರ್ಮವಿಲ್ಲದವನಿಗೆ ಧರ್ಮವು, ಸುಖವಿಲ್ಲದವನಿಗೆ ಸುಖವು, ರಕ್ಷಣೆಯಿಲ್ಲದವರಿಗೆ ರಕ್ಷಣೆಯು ಆ ಗಂಗೆಯೇ. ಕಠಿಣ ಪಾಪಗಳಿಂದ ನರಕದಲ್ಲಿ ಬೀಳತಕ್ಕವರನ್ನು ಗಂಗೆಯು ಪಾಪಗಳಿಂದ ಉದ್ಧರಿಸುವುದು. ಆಗಾಗ ಗಂಗಾಯಾತ್ರೆಯನ್ನು ಮಾಡತಕ್ಕವರು ಪುಣ್ಯದಲ್ಲಿ ಮಹರ್ಷಿಗಳಿಗೂ ಇಂದ್ರಾದಿ ದೇವತೆಗಳಿಗೂ ಸಮಭಾಗಿಗಳು. ವಿದ್ಯೆ ಸದಾಚಾರಗಳೊಂದು ಇಲ್ಲದ ಹೀನ ಜನರೂ ಕೂಡ ಗಂಗಾಯಾತ್ರೆಯಿಂದ ಯೋಗ್ಯರೆನಿಸುವರು. ದೇವತೆಗಳಿಗೆ ಹವ್ಯವು, ಪಿತೃಗಳಿಗೆ ಕವ್ಯವು, ನಾಗರಿಗೆ ಅಮೃತವು ಹೇಗೋ ಹಾಗೆ ಮನುಷ್ಯರಿಗೆ ಗಂಗಾಜಲವು ಅತ್ಯಾದರಣೀಯವು. ಹಸಿದ ಶಿಶುಗಳಿಗೆ ಹೆತ್ತ ತಾಯಿಯು ಹೇಗೋ ಹಾಗೆ ಶ್ರೇಯಸ್ಸನ್ನು ಕೋರತಕ್ಕ ಮನುಷ್ಯರಿಗೆ ಗಂಗೆ ಎಂದು ತಿಳಿ. ಬ್ರಹ್ಮಲೋಕವು ಹೇಗೆ ಎಲ್ಲ ಲೋಕಗಳಲ್ಲಿ ಮೇಲೆನಿಸಿರುವುದು ಹಾಗೆ ಗಂಗೆಯು ಲೋಕದ ನದಿಗಳಿಗೆಲ್ಲ ಮೇಲೆನಿಸಿರುವುದು. ಲೋಕಕ್ಕೆ ಗೋಬ್ರಾಹ್ಮಣರಂತೆಯೂ ಯಜ್ಞಕ್ಕೆ ಸೋಮರಸದಂತೆಯೂ ಗಂಗೆಯು ಅತ್ಯಂತ ಪವಿತ್ರವಾಗಿ ಪಾಪನಿವಾರಕವೆನಿಸುವುದು. ದೇವಲೋಕಕ್ಕೆ ಕಾಮಧೇನುವಿನಂತೆ ಭೂಲೋಕಕ್ಕೆ ಗಂಗೆಯೇ ಸರ್ವಾರ್ಥಪ್ರದವಾಗಿ ಸದಾ ಸ್ಮರಣೀಯವಾಗಿರುವುದು. ದೇವತೆಗಳು ಸತ್ರಯಾಗಗಳೇ ಮೊದಲಾದ ಯಜ್ಞಗಳ ಮೂಲಕವಾಗಿ ಚಂದ್ರ ಸೂರ್ಯರಲ್ಲಿರುವ ಅಮೃತವನ್ನು ಗ್ರಹಿಸುವಂತೆ ಮನುಷ್ಯನಿಗೆ ಗಂಗಾಜಲವೆಂದು ತಿಳಿ. ಗಂಗಾ ತೀರದಲ್ಲಿರುವ ಮಳಲಿನ ಸ್ಪರ್ಶವೂ ಕೂಡ ಮನುಷ್ಯರಿಗೆ ಸ್ವರ್ಗವಾಸಕ್ಕಿಂತ ಅಪ್ಯಾಯನಕರವು. ಗಂಗಾ ತೀರದ ಮಣ್ಣನ್ನು ಶಿರಸಾ ಧಾರಣ ಮಾಡಿದವನೂ ಕೂಡ ಸೂರ್ಯನಂತೆ ತೇಜಸ್ವಿಯಾಗುವನು. ಗಂಗೆಯ ಅಲೆಗಳ ಮೇಲೆ ಬೀಸಿ ಬಂದ ಗಾಳಿಯು ಮೈಗೆ ಸ್ಪರ್ಶಿಸಿದ ಮಾತ್ರದಿಂದಲೇ ಮನುಷ್ಯನ ಪಾಪವನ್ನೆಲ್ಲ ಇಂಗಿಸಿಬಿಡುವುದು. ವ್ಯಸನಗ್ರಸ್ತನಾಗಿ ಮಹಾಸಂಕಟದಿಂದ ಪ್ರಾಣೋತ್ಕ್ರಮಣ ಕಾಲದಲ್ಲಿಯೂ ಕೂಡ ಗಂಗಾದರ್ಶನವು ಮನಸ್ಸಿಗೆ ಆಪ್ಯಾಯಕವಾಗಿ ಸುಖವನ್ನು ತರುವುದು. ಗಂಗೆಯಲ್ಲಿರುವ ಹಂಸ ಚಕ್ರವಾಕಾದಿ ಜಲಪಕ್ಷಿಗಳ ಇಂಪಾದ ಧ್ವನಿಯೂ ಕೂಡ ಗಂಧರ್ವರನ್ನು ಆನಂದಗೊಳಿಸುವುದು. ಆ ನದೀ ತೀರದ ಮರಳು ದಿಣ್ಣೆಗಳು ಪರ್ವತಗಳನ್ನು ಹಾಸ್ಯ ಮಾಡುವಂತಿರುವವು. ಹಂಸಾದಿ ಜಲಪಕ್ಷಿಗಳಿಂದಲೂ ಗೋ ಸಮೂಹಗಳಿಂದಲೂ ತುಂಬಿದ ಆ ಗಂಗೆಯನ್ನು ಕಣ್ಣಿಂದ ನೋಡಿದವರಿಗೆ ಸ್ವರ್ಗಲೋಕವು ಮರೆತು ಹೋಗುವುದು. ಗಂಗಾ ತೀರದ ಮಳಲಿನ ಪ್ರದೇಶಗಳಲ್ಲಿ ವಿಹರಿಸುವುದರಿಂದ ಉಂಟಾಗುವ ಸುಖವು ಸ್ವರ್ಗಲೋಕದ ಎಲ್ಲ ಭೋಗಗಳನ್ನು ಮೀರಿಸುವುದು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದ ಸಂಭವಿಸಿದ ಪಾಪಗಳು ಗಂಗಾದರ್ಶನ ಮಾತ್ರದಿಂದ ನೀಗಿ ಮನುಷ್ಯನು ಪವಿತ್ರನಾಗುವನು. ಗಂಗಾಜಲದ ದರ್ಶನ, ಸ್ಪರ್ಶನ, ಸ್ನಾನಗಳು ಮನುಷ್ಯನ ಹಿಂದು ಮುಂದಿನ 7 ತಲೆಮಾರಿನವರನ್ನು ಉದ್ಧರಿಸುವುದು. ಗಂಗೆಯ ಹೆಸರನ್ನು ಕೇಳಿದರೂ ಗಂಗಾಯಾತ್ರೆಗಾಗಿ ಆಸೆಪಟ್ಟರೂ ಅದರಿಂದ ಪುಣ್ಯವುಂಟು. ಆ ತೀರ್ಥದ ದರ್ಶನ, ಸ್ಪರ್ಶನ, ಸ್ನಾನಗಳಿಂದ ಮನುಷ್ಯನ ಉಭಯ ವಂಶಗಳು ಉದ್ಧೃತವಾಗುವವು. ಆ ಗಂಗಾ ತೀರದಲ್ಲಿ ಮಾಡುವ ಜಪ, ತಪಸ್ಸು, ಶ್ರಾದ್ದಾದಿಗಳಿಂದ ಮನುಷ್ಯರಿಗೆ ಉಂಟಾಗುವ ಫಲಕ್ಕಿಂತಲೂ ಉತ್ತಮ ಫಲವಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಈ 2 ಹೊತ್ತಿನಲ್ಲಿಯೂ ಗಂಗೆಯನ್ನು ಸ್ಪರ್ಶಿಸಬೇಕು. ಸ್ನಾನ, ಪಿತೃತರ್ಪಣ, ದೇವಪೂಜಾ ಕಾಲದಲ್ಲಿಯೂ ಮರಣ ಕಾಲದಲ್ಲಿಯೂ ಗಂಗೆಯನ್ನು ಕೀರ್ತಿಸಬೇಕು. ಆ ಗಂಗೆಯನ್ನು ಮನಸ್ಸಿನಿಂದ ನೆನೆಸಬೇಕು. ಹೀಗೆ ಗಂಗೆಯ ದರ್ಶನ, ಸ್ಪರ್ಶನ, ಸ್ನಾನ, ಕೀರ್ತನ, ಸ್ಮರಣಾದಿಗಳು ಒಂದೊಂದೂ ಮನುಷ್ಯನನ್ನು ಪವಿತ್ರನನ್ನಾಗಿ ಮಾಡುವುದು.
ತನ್ನ ಜನ್ಮವನ್ನು ಜೀವಿತವನ್ನು ಶಾಸ್ತ್ರ ಶ್ರವಣವನ್ನು ಸಾರ್ಥಕಗೊಳಿಸಬೇಕೆಂಬ ಮನುಷ್ಯರು ಗಂಗೆಗೆ ಹೋಗಿ ಅಲ್ಲಿ ದೇವ ಪಿತೃತರ್ಪಣಗಳನ್ನು ನಡೆಸಬೇಕು. ಗಂಗಾ ಯಾತ್ರೆಯಿಂದ ಉಂಟಾಗತಕ್ಕ ಫಲವು ಯಾವ ಕರ್ಮದಿಂದಲೂ, ಯಾವ ಶಾಸ್ತ್ರ ಶ್ರವಣದಿಂದಲೂ, ಯಾವ ದ್ರವ್ಯ ದಾನದಿಂದಲೂ ಉಂಟಾಗುವುದಿಲ್ಲ. ಪವಿತ್ರ ಜಲವುಳ್ಳ ಗಂಗೆಯನ್ನು ನೋಡದವರು ಕುಂಟರಿಗೂ ಕುರುಡರಿಗೂ ಮೃತರಿಗೂ ಸಮಾನವು. ಭೂತ ಭವ್ಯ ಭವಿಷ್ಯಗಳನ್ನು ತಿಳಿದ ಮಹರ್ಷಿಗಳಿಂದಲೂ ಇಂದ್ರಾದಿ ದೇವತೆಗಳಿಂದಲೂ 4 ವರ್ಣಾಶ್ರಮಗಳವರಿಂದಲೂ ವಿದ್ಯಾವಂತರಿಂದಲೂ ಸೇವಿಸಲ್ಪಡುವ ಗಂಗೆಯನ್ನು ಯಾವನು ತಾನೇ ಸೇವಿಸದಿರುವನು? ಪ್ರಾಣೋತ್ಕ್ರಮಣ ಕಾಲದಲ್ಲಿ ಗಂಗೆಯನ್ನು ಸ್ಪರ್ಶಿಸಿದವನು ಉತ್ತಮ ಗತಿಯನ್ನು ಹೊಂದುವನು. ಅವನಿಗೆ ಪಾಪ ಭಯವಿಲ್ಲ, ರಾಜ ಭಯವಿಲ್ಲ. ದೇಹವು ಬಿದ್ದು ಹೋಗುವವರೆಗೂ ಆ ಗಂಗೆಯನ್ನು ಉಪಾಸನೆ ಮಾಡತಕ್ಕವರಿಗೆ ಯಾವ ರೋಗದಿಂದಲೂ ಹೆದರಿಕೆಯಿಲ್ಲ. ಆಕಾಶದಿಂದ ಭೂಮಿಗೆ ಬಿದ್ದ ಆ ಗಂಗೆಗೆ ಈಶ್ವರನು ತನ್ನ ತಲೆಯನ್ನೊಡ್ಡಿ ಅದನ್ನು ಶಿರಸಾಧಾರಣ ಮಾಡಿದನು. ತ್ರೈಲೋಕ್ಯವನ್ನು ತನ್ನ ಪ್ರವಾಹದಿಂದ ಅಲಂಕರಿಸುತ್ತಿರುವ ಗಂಗೆಯನ್ನು ಸೇವಿಸಿದವನೇ ಕೃತಕೃತ್ಯನು. ಜ್ಯೋತಿಗಳಲ್ಲಿ ಸೂರ್ಯನು, ಪಿತೃಗಳಲ್ಲಿ ಚಂದ್ರನು, ಜನರಲ್ಲಿ ದೇವೇಂದ್ರನು ಹೇಗೋ ಹಾಗೆ ನದಿಗಳಲ್ಲಿ ಗಂಗೆಯು ಮೇಲಾದುದು. ತಂದೆ ತಾಯಿ ಹೆಂಡಿರು ಮಕ್ಕಳು ಇವರ ಅಗಲಿಕೆಯಿಂದ ಉಂಟಾದ ದುಃಖವೂ ಕೂಡ ಗಂಗೆಯ ಅಗಲಿಕೆಯಿಂದ ಉಂಟಾದ ದುಃಖದಷ್ಟು ತೀವ್ರವಲ್ಲ. ಗಂಗಾ ದರ್ಶನದಿಂದ ಉಂಟಾಗುವಷ್ಟು ಆನಂದವು ಒಳ್ಳೆಯ ವನಗಳನ್ನು ನೋಡುವುದರಿಂದಲೂ ಇಷ್ಟಪ್ರಾಪ್ತಿಯಿಂದಲೂ ಉಂಟಾಗಲಾರದು. ಪೂರ್ಣ ಚಂದ್ರ ದರ್ಶನದಂತೆ ಗಂಗಾ ದರ್ಶನವು ದೃಷ್ಟಿಯನ್ನು ಆನಂದಗೊಳಿಸುವುದು. ಭಕ್ತಿಯಿಂದ ಆ ಗಂಗೆಯನ್ನು ಏಕಾಗ್ರತೆಯಿಂದ ನೆನೆಸುತ್ತಾ ಅದನ್ನೇ ಗತಿಯಾಗಿ ನಂಬಿದವನಿಗೆ ಗಂಗೆಯು ಪ್ರಸನ್ನಳಾಗುವಳು. ಭೂಮ್ಯಾಕಾಶ ಸ್ವರ್ಗದಲ್ಲಿ ಇರುವ ಉಚ್ಚಾವಚ ಭೂತಗಳಿಗೆಲ್ಲ ಗಂಗಾ ಸ್ನಾನವು ಅತ್ಯವಶ್ಯಕವಾದುದು. ಪ್ರಪಂಚದೊಳಗೆಲ್ಲ ಅತ್ಯಂತ ಪುಣ್ಯಕರವಾದುದೆಂದು ಗಂಗೆಗೆ ಪ್ರಸಿದ್ಧವಾದ ಯಶಸ್ಸುಂಟು. ದುರ್ಮರಣದಿಂದಾಗಲಿ ಸಂತಾನವಿಲ್ಲದೆ ಆಗಲಿ ಸತ್ತವರನ್ನು ಗಂಗೆಯು ಸ್ವರ್ಗಕ್ಕೇರಿಸುವಳು. ದುರ್ಮರಣಕ್ಕೀಡಾದ ಸಗರ ಪುತ್ರರನ್ನು ಅವರ ಭಸ್ಮ ಸ್ಪರ್ಶ ಮಾತ್ರದಿಂದಲೇ ಗಂಗೆಯು ಉದ್ಧರಿಸಿದಳು. ವಾಯುಪ್ರೇರಿತವಾದ ಗಂಗಾ ತರಂಗಗಳ ತುಂತುರುಗಳಿಂದ ಸ್ಪರ್ಶಿಸಲ್ಪಟ್ಟವರು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರಾಗುವರು. ಪಶುಗಳ ಪೋಷಣೆಯಿಂದ ಹವಿಸ್ಸನ್ನು, ಸಸ್ಯ ಸಮೃದ್ಧಿಯಿಂದ ಐಶ್ವರ್ಯವನ್ನು, ಭಕ್ತರಿಗೆ ಇಷ್ಟಾರ್ಥ ಪ್ರದಾನದಿಂದ ಔದಾರ್ಯವನ್ನು ಪ್ರಕಟಿಸುತ್ತಿರುವ ಗಂಗಾತೀರದಲ್ಲಿ ಶರೀರವನ್ನು ಬಿಟ್ಟವರು ದೇವತೆಗಳಿಗೆ ಸಮಾನರೆನಿಸುವರು. ಆ ಗಂಗೆಯು ಕುರುಡರನ್ನು, ಮಂಕರನ್ನು, ಬಡವರನ್ನು ಉದ್ಧರಿಸುವುದು. ಇಂದ್ರಾದಿ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಮನುಷ್ಯರಿಂದಲೂ ಸೇವಿತವಾದ ಆ ಗಂಗೆಯು ಅವರವರ ಕೋರಿಕೆಗಳನ್ನೆಲ್ಲ ಕೈಗೂಡಿಸುವುದು. ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಮಾರ್ಗಗಳಲ್ಲಿಯೂ ಪ್ರವಹಿಸಿ 3 ಲೋಕಗಳನ್ನು ರಕ್ಷಿಸುತ್ತಾ ಸೌಖ್ಯವನ್ನು ಸಂಪತ್ತನ್ನು ಕೂಡಿಸತಕ್ಕ ಆ ಗಂಗೆಯನ್ನು ಆಶ್ರಯಿಸಿದವರು ಸ್ವರ್ಗವನ್ನು ಸೇರುವರು. ಗಂಗಾ ತೀರದಲ್ಲಿ ವಾಸ ಮಾಡುವ ಅಥವಾ ಅದನ್ನು ದರ್ಶಿಸುವ ಮನುಷ್ಯನಲ್ಲಿ ದೇವತೆಗಳು ಪ್ರಸನ್ನರಾಗಿ ಅವನಿಗೆ ಸಮಸ್ತ ಸುಖಗಳನ್ನು ಇಷ್ಟಗತಿಗಳನ್ನು ಕೊಡುವರು. ಗಂಗೆಯು ಇಷ್ಟಗಳನ್ನೆಲ್ಲ ಕೊಡತಕ್ಕ ಶಕ್ತಿಯುಳ್ಳದ್ದು. ಪ್ರಶ್ನಿ ಎಂಬ ವಿಷ್ಣುವಿನ ಮಾತೆಗೆ ಸಮಾನವಾದುದು. ಬೃಹತಿ ಎಂಬ ವಾಗ್ದೇವತಾ ಸ್ವರೂಪವಾದುದು. ಮಂಗಳಕರವಾದುದು. ಐಶ್ವರ್ಯಾದಿ ಷಡ್ಗುಣ ಪರಿಪೂರ್ಣವಾದುದು. ಲೋಕವನ್ನು ಪ್ರಕಾಶಗೊಳಿಸತಕ್ಕದು. ಸಮಸ್ತ ಭೂತಗಳಿಗೂ ಆಧಾರವಾದುದು. ಅಂತಹ ಗಂಗೆಯನ್ನು ಸೇವಿಸಿದವನು ಸ್ವರ್ಗವನ್ನು ಆಶ್ರಯಿಸಿದವರಂತೆಯೇ ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳನ್ನೆಲ್ಲ ವ್ಯಾಪಿಸಿದ ಖ್ಯಾತಿಯುಳ್ಳ ಗಂಗೆಯನ್ನು ಸೇವಿಸಿದವರೇ ಕೃತಕೃತ್ಯರು. ಇದು ಗಂಗೆ ಎಂದು ಮತ್ತೊಬ್ಬರಿಗೆ ತೋರಿಸಿದರೂ ಕೂಡ ಅವನಿಗೆ ಅದರಿಂದ ಸಂಸಾರ ಬಂಧ ವಿಮೋಚನವಾಗುವುದು. ಷಣ್ಮುಖಸ್ವಾಮಿಗೂ ಸ್ವರ್ಣಕ್ಕೂ ಅದು ಉತ್ಪತ್ತಿ ಸ್ಥಾನವು. ಆಕಾಶದಿಂದ ಉದಿಸಿದುದು. ಧರ್ಮಾರ್ಥ ಕಾಮಗಳನ್ನು ಕೈಗೂಡಿಸತಕ್ಕದು, ಪಾಪಗಳನ್ನು ನೀಗಿಸತಕ್ಕದು, ಸರ್ವತೋಮುಖವಾದ ಪ್ರವಾಹ ಜಲವುಳ್ಳದ್ದು. ಆ ಗಂಗೆಯು ಶ್ರೀಮನ್ನಾರಾಯಣನ ಪಾದದಿಂದ ಮೊದಲು ಹುಟ್ಟಿ ಆ ನಾರಾಯಣನ ಪಾದದಿಂದ ಶಿಂಶುಮಾರವೆಂಬ ಕಾಲಚಕ್ರಕ್ಕೆ ಎಳೆದು ಅಲ್ಲಿಂದ ಕ್ರಮವಾಗಿ ಧ್ರುವ, ಚಂದ್ರ, ಸೂರ್ಯಮಂಡಲಗಳಿಗೂ, ಆಮೇಲೆ ಮೇರುವಿಗೂ, ಅಲ್ಲಿಂದ ಶಿವನ ಶಿರಸ್ಸಿಗೂ, ಅಲ್ಲಿಂದ ಹಿಮವಂತಕ್ಕೂ ಇಳಿದು ಬಂದುದು. ಸತ್ಯಕ್ಕೆ ಆಧಾರವಾದುದು. ಅರ್ಥಿಗಳಿಗೆ ಅರ್ಥವನ್ನು ಕೊಡತಕ್ಕದು. ಭೂ ಸ್ವರ್ಗಗಳೆರಡಕ್ಕೂ ದರ್ಶನಯೋಗ್ಯವಾದುದು. ಹಿಮವಂತನ ಮಗಳಾಗಿ ರುದ್ರನ ಭಾರ್ಯೆ ಎನಿಸಿ ಭೂ ಸ್ವರ್ಗಗಳೆರಡಕ್ಕೂ ಉತ್ತಮ ಭಾಗ್ಯರೂಪವಾಗಿ ತ್ರೈಲೋಕ್ಯಕ್ಕೂ ಪುಣ್ಯಪ್ರದವಾದ ಆ ಗಂಗೆಯು ಮಹಾಮಹಿಮೆಯುಳ್ಳದ್ದು. ಅದು ಸ್ವರ್ಗಕ್ಕೆ ತಾಗಿ ಜೇನನ್ನು ತುಪ್ಪವನ್ನು ಸ್ರವಿಸತಕ್ಕದು. ಅನೇಕ ಬ್ರಾಹ್ಮಣರಿಂದ ಸೇವಿತವಾದುದು. ಸ್ವರ್ಗದಿಂದ ಶಿವನ ಶಿರಸ್ಸಿಗೂ ಹಿಮಾಲಯಕ್ಕೂ ಇಳಿದು ಬಂದುದು. ರಜೋಗುಣ ರಹಿತವಾದುದು. ಶ್ರಮ ನಿವಾರಕವಾದುದು. ಶಯ್ಯೆಯಂತೆ ಸುಖಕರವಾದುದು. ಶೀಘ್ರವಾಗಿನಿಯಾದ ಆ ಗಂಗೆಯು ಕೀರ್ತಿಪ್ರದವು. ಲೋಕವನ್ನು ರಕ್ಷಿಸತಕ್ಕದು. ತನ್ನಲ್ಲಿ ಸ್ನಾನ ಮಾಡಿದವರಿಗೆ
ಕಾಮರೂಪ ಶಕ್ತಿಯನ್ನು ಕೊಡತಕ್ಕದು, ಊರ್ಧ್ವಲೋಕಗಳಿಗೆ ಮಾರ್ಗವೆನಿಸಿರುವುದು, ತಾಳ್ಮೆಯಲ್ಲಿಯೂ ಲೋಕರಕ್ಷಣೆಯಲ್ಲಿಯೂ ಲೋಕಧಾರಣದಲ್ಲಿಯೂ ಭೂಮಿಗೆ ಸಮಾನವಾದುದು, ಅಗ್ನಿ ಸೂರ್ಯ ತೇಜಸ್ಸುಳ್ಳದ್ದು, ಬ್ರಾಹ್ಮಣ ಸಮ್ಮತವಾದುದು, ಬ್ರಾಹ್ಮಣರಿಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿ ಷಣ್ಮುಖನಿಗೆ ಸಮಾನವಾದುದು, ಋಷಿಗಳಿಂದ ಸ್ತುತಿಸಲ್ಪಟ್ಟುದು, ವಿಷ್ಣು ಪಾದದಿಂದ ಹುಟ್ಟಿ ಪುರಾತನವೂ ಪವಿತ್ರ ತೀರ್ಥವೂ ಎನಿಸಿದ ಗಂಗೆಯನ್ನು ಮನಸ್ಸಿನಿಂದಾದರೂ ಒಂದಾವರ್ತಿ ಮರೆಹೊಕ್ಕವರು ಬ್ರಹ್ಮಲೋಕವನ್ನು ಹೊಂದುವರು. ತಾಯಿಯು ಮಕ್ಕಳನ್ನು ಹೇಗೋ ಹಾಗೆ ತ್ರೈಲೋಕ್ಯವನ್ನು ಪ್ರೇಮದಿಂದ ಉದ್ಧರಿಸತಕ್ಕದು. ಬ್ರಹ್ಮಲೋಕವನ್ನು ಪಡೆಯಲು ಅಪೇಕ್ಷಿಸುವವರು ಯಾವಾಗಲೂ ಮನಸ್ಸನ್ನು ನಿಗ್ರಹಿಸಿ ಆ ಮಹಾನದಿಯನ್ನು ಪೂಜಿಸಬೇಕು. ತಪಸ್ಸಿದ್ಧಿಯನ್ನು ಕೋರುವ ಶುದ್ಧಾತ್ಮರಿಂದ ನಮಸ್ಕರಿಸಲ್ಪಡತಕ್ಕದು. ಸ್ಪರ್ಶ ಮಾತ್ರದಿಂದ ಪಾವನಕರವು, ರೋಗರಕ್ಷಕವು, ಸಿದ್ಧರಿಗೆ ಪ್ರಿಯಕರವೂ ಆಗಿ ಸ್ನಾನ ಮಾಡಿದವರಿಗೆ ಸದ್ಗತಿಯನ್ನು ತೋರಿಸತಕ್ಕದು. ಅನ್ನಪ್ರದವು, ರೇವತಿ ನಕ್ಷತ್ರದಂತೆ ಪರ್ವತಾಗ್ರದಲ್ಲಿ ಪ್ರಕಾಶಿಸತಕ್ಕದು. ಕಾಮಧೇನುವಿನಂತೆ ಅಮೃತವನ್ನು ಕರೆಯತಕ್ಕದು, ಪುಷ್ಟಿಯುಳ್ಳದ್ದು, ಎಲ್ಲವನ್ನೂ ದರ್ಶಿಸತಕ್ಕದು, ಲೋಕಕ್ಕೆಲ್ಲ ಭೋಜ್ಯವಾದುದು, ರಾಜರಿಗೂ ಧಾರಕವಾದುದು, ಶಿಷ್ಟರಿಗೆ ಆಶ್ರಯವಾದುದು, ಅಮೃತ ಸಮಾನವಾದ ತೀರ್ಥವುಳ್ಳದ್ದು, ಬ್ರಹ್ಮನಿಗೂ ಆದರಣೀಯವಾದುದು. ಇಂತಹ ಗಂಗೆಯನ್ನು ಇಷ್ಟಸಿದ್ಧಿಯನ್ನು ಅಪೇಕ್ಷಿಸತಕ್ಕವನು ಒಬ್ಬೊಬ್ಬನೂ ಸೇವಿಸಬೇಕು. ಭಗೀರಥನು ಹಿಂದೆ ಉಗ್ರ ತಪಸ್ಸಿನಿಂದ ಎಲ್ಲ ದೇವತೆಗಳನ್ನು ಆರಾಧಿಸಿ ಆ ಗಂಗೆಯನ್ನು ಭೂಮಿಗೆ ತಂದನು. ಆ ಗಂಗೆಯನ್ನು ಆಶ್ರಯಿಸಿದವರಿಗೆ ಇಹಪರಗಳಲ್ಲಿ ಭಯವಿಲ್ಲ. ಓ ಬ್ರಾಹ್ಮಣ, ನಾನು ನನ್ನ ಬುದ್ಧಿಗೆ ತೋರಿದಷ್ಟು ಆ ಗಂಗೆಯ ಗುಣಗಳನ್ನು ನಿನಗೆ ಸ್ವಲ್ಪವಾಗಿ ಹೇಳಿದೆನು. ಆ ಪುಣ್ಯ ನದಿಯ ಗುಣಗಳನ್ನು ಪೂರ್ಣವಾಗಿ ವರ್ಣಿಸಲು ನನಗೆ ಶಕ್ತಿಯು ಸಾಲದು. ಮೇರುವಿನ ಕಲ್ಲುಗಳನ್ನು, ಸಮುದ್ರದ ಜಲಕಣಗಳನ್ನು ಒಂದು ವೇಳೆ ಎಣಿಸಬಹುದೇ ಹೊರತು ಗಂಗೆಯ ಗುಣಗಳು ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಗಂಗೆಯ ಈ ಮಹಿಮೆಯನ್ನು, ಗುಣಗಳನ್ನು ಮನೋವಾಕ್ಕಾಯಗಳಿಂದ ಅನುಸಂಧಾನ ಮಾಡತಕ್ಕವನು ತನ್ನ ಕೀರ್ತಿಯನ್ನು ತ್ರೈಲೋಕ್ಯಕ್ಕೂ ಹರಡಿ ಉತ್ತಮ ಸಿದ್ಧಿಯನ್ನು ಪಡೆದು ಆ ಪುಣ್ಯದಿಂದ ಉಂಟಾದ ಉತ್ತಮ ಲೋಕಗಳಲ್ಲಿ ಯಥೇಚ್ಛವಾಗಿ ವಿಹರಿಸುವನು. ಓ ಬ್ರಾಹ್ಮಣೋತ್ತಮ, ಮಹಾಮಹಿಮೆಯುಳ್ಳ ಆ ಗಂಗೆಯು ನಿನ್ನ ಮತ್ತು ನನ್ನ ಮನಸ್ಸಿನಲ್ಲಿ ಸದಾ ನೆಲೆಗೊಳ್ಳಲಿ. ಆಶ್ರಿತ ವತ್ಸಲೆಯಾದ ಆ ಗಂಗೆಯು ತನ್ನಲ್ಲಿ ಭಕ್ತಿಯುಳ್ಳವನಿಗೆ ಯಾವಾಗಲೂ ಸ್ವರ್ಗ ಸುಖಗಳನ್ನು ಕೈಗೂಡಿಸತಕ್ಕವಳು ಎಂದನು. ಓ ಯುಧಿಷ್ಠಿರ, ಹೀಗೆ ಸಿದ್ಧಪುರುಷನು ಉಂಚವೃತ್ತಿ ಬ್ರಾಹ್ಮಣನಿಗೆ ಗಂಗೆಯ ಗುಣಗಳನ್ನೆಲ್ಲ ವಿವರಿಸಿ ಅಂತರಿಕ್ಷ ಮಾರ್ಗವಾಗಿ ಅದೃಶ್ಯನಾದನು. ಆ ಸಿದ್ಧನ ವಾಕ್ಯದಂತೆ ಆ ಉಂಚವೃತ್ತಿ ಬ್ರಾಹ್ಮಣನು ವಿದ್ಯುಕ್ತವಾಗಿ ಗಂಗೆಯನ್ನು ಆರಾಧಿಸಿ ಉತ್ತಮ ಸಿದ್ಧಿಯನ್ನು ಪಡೆದನು. ಓ ಕುಂತಿ ಕುಮಾರ ಯುಧಿಷ್ಠಿರ, ನೀನೂ ಅದರಂತೆಯೇ ಭಕ್ತಿಯಿಂದ ಗಂಗೆಯನ್ನು ಉಪಾಸಿಸುವುದರಿಂದ ಉತ್ತಮ ಸಿದ್ಧಿಯನ್ನು ಪಡೆಯುವೆ ಎನ್ನಲು ಯುಧಿಷ್ಠಿರನು ಗಂಗೆಯ ಮಹಿಮೆಯನ್ನು ಕೇಳಿ ಅತ್ಯಂತ ಪ್ರೀತನಾದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 65ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.